ಪ್ರಸ್ತುತಪಡಿಸುತ್ತಿದ್ದೇವೆ ಮಕ್ಕಳ ನಾಟಕ ಪಂಚತಂತ್ರ. ಪ್ರಸ್ತುತಿಪಡಿಸುತ್ತಿದ್ದೇವೆ ಮಕ್ಕಳ ನಾಟಕ ಪಂಚತಂತ್ರ. ಮಕ್ಕಳ ನಾಟಕ ಪಂಚತಂತ್ರ ಈಗ ಶುರು ಆಗ್ಲಿಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ಬಂದೇ 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 ಬಿಟ್ಟೆ. ಲೇಟ್ ಎಂಟ್ರಿ ಕೊಟ್ಟು ಬಂದಿದ್ ತಡ ಆಯ್ತಾ ಅಂತ ಡೈಲಾಗ್ ಹೊಡೆಯೋಣ ಅನ್ಕೊಂಡ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀವಂತ ಹೀಗ ಭಯ ಪಡಿಸೋದು. ಪರವಾಗಿಲ್ಲ, ನಾನು ಸೂತ್ರಧಾರ. ನಾಟಕವನ್ನೇ ಆರಿಸಬಂದ ಪಾತ್ರಧಾರ. ನಾನು ಸೂತ್ರಧಾರ, ನಾನು ಸೂತ್ರಧಾರ. ಆಟದ ಬರೆಗೆ ಹೆಚ್ಚಿಸುವಂತ ಪಾತ್ರಧಾರ. ಮಾತಿನ ಮೆರುಗೆಲೆ ಪಚ್ಚತ ಬಂದ ಮೌಜುಗಾರ. ನಾನು ಸೂತ್ರಧಾರ, ನಾನು ಸೂತ್ರಧಾರ. ಮಕ್ಕಳಾದರೂ ಹೇಳುತ್ತೀವಿ ದೊಡ್ಡ ವಿಚಾರ. ನಾನು ನೀವು ನಾನು ಸೂತ್ರಧಾರ. ಚಪ್ಪಾಳೆ. ಸೂತ್ರಧಾರನಾಗಿ ಈ ನಾಟಕ ಇಲ್ಲಿರೋ ಮಕ್ಕಳಿಗೆ ತಲುಪೋ ಹಾಗೆ ಮಾಡಿದೆ ನನ್ನ ಗುರಿ. ಅದಕ್ಕೆ ನಾನು ಅಲ್ಲಿ ಇಲ್ಲಿ ಇಂಗ್ಲಿಷ್ ಸೇರಿಸಿ ಮಾತಾಡ್ತೀನಿ, ಇಲ್ಲಿರೋ ಬೆಳೀತಿರೋ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಆಮೇಲೆ KKNC ಎಂಟರ್ಟೈನ್ಮೆಂಟ್ ತಂಡಕ್ಕೆ ಕಂಪ್ಲೇಂಟ್ ಮಾಡಬೇಡಿ ಅಷ್ಟೇ. ಆ್ಯಕ್ಚುಲಿ ಈ ನಾಟಕ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದು, ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ KKNCಗೋಸ್ಕರ. ನಮ್ಮ ಈ ನಾಟಕ ಕ್ರಿಸ್ತಶಕ 300 ನಡೆದಿದ್ದು, ಅಂದರೆ 300 AD. ಹಂಗಂದ್ರೆ 1726 ವರ್ಷಗಳ ಹಿಂದೆ. ಆಗ ನಮ್ಮ US ಅಲ್ಲಿ ಏನಾಗ್ತಿತ್ತು ಅಂತ ಗೊತ್ತಿಲ್ಲ, ಆದರೆ ನಮ್ಮ ಭಾರತದ ಮಹಿಳಾರೋಪ್ಯದಲ್ಲಿ ಅಮರ ಶಕ್ತಿ ಅನ್ನೋ ಒಂದು ರಾಜಂಗೆ ತುಂಬಾ ಟೆನ್ಷನ್ ಆಗಿತ್ತಂತೆ. ಇವನಿಗೆ 3 ಗಂಡು ಮಕ್ಕಳು, ಅಮರ ಶಕ್ತಿ, ಬಹುಶಕ್ತಿ ಮತ್ತೆ ಉಗ್ರ ಶಕ್ತಿ. ಈ 3 ಗಂಡು ಮಕ್ಕಳು ಗುರುಗಳು ರಾಜನ್ನ ಒಂದು ಪೇರೆಂಟ್ ಟೀಚರ್ ಕಾನ್ಫರೆನ್ಸ್ಗೆ ಹೇಳಿ ಕಳ್ಸಿರಂತೆ. ನಿಮಗೆ ಹಂಗಂದ್ರೆ ಏನಿತ್ತಲ್ಲ. ಏನು, ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸದಲ್ಲಿ ಏನೂ ಪ್ರಗತಿ ತೋರಿಸುತ್ತಿಲ್ಲವೇ ಗುರುಗಳೇ? ಹಾಗಲ್ಲ, ಪ್ರಗತಿ ಇದೆ. ಆದರೆ ಈ ಘಟ್ಟದಲ್ಲಿ ಯಾವ ವಿಷಯಗಳನ್ನು ಮುಖ್ಯವಾಗಿ ಕಲಿಬೇಕೋ ಅಲ್ಲಿ ಪ್ರಗತಿ ತೋರಿಸುತ್ತಿಲ್ಲ. ಓಹೋದೆ, ಧನುರ್ವೇದ, ಮುಷ್ಟಿಯುದ್ಧ, ಕತ್ತಿವರಿಸೆ, ಕುದುರೆ ಸವಾರಿ ಎಲ್ಲವೂ ಚೆನ್ನಾಗಿಯೇ ಕಲಿಯುತ್ತಿದ್ದಾರೆ ಎಂದು ತಿಳಿದಿದ್ದೆ. ಅವನ್ನೆಲ್ಲ ಚೆನ್ನಾಗಿಯೇ ಕಲಿಯುತ್ತಿದ್ದಾರೆ. ಆದರೆ ಆದರೆ ಅವನ್ನೆಲ್ಲ ಹೇಗೆ ಯಾವಾಗ ಪ್ರಯೋಗಿಸಬೇಕೆಂದು ತಿಳಿಸಿಕೊಡುವ ಯುದ್ಧ ತಂತ್ರವನ್ನು ಸರಿಯಾಗಿ ಕಲಿಯುತ್ತಿಲ್ಲ. ಓ ಹಾಗ, ಗಣಿತಶಾಸ್ತ್ರವನ್ನು ಚೆನ್ನಾಗಿಯೇ ಕಲಿಯುತ್ತಿದ್ದಾರೆ ಎಂದು ತಿಳಿದಿದ್ದೆ.
ಅದನ್ನು ಚೆನ್ನಾಗಿ ಕಲಿಯುತ್ತಿದ್ದಾರೆ. ಅನಂತ ಶಕ್ತಿ ಅದರಲ್ಲಿ ಎತ್ತಿದ ಕೈ. ಆ ಆದರೆ ಆದರೆ ಈ ಗಣಿತ ಜ್ಞಾನವನ್ನು ರಾಜ್ಯದ ಅಭಿವೃದ್ಧಿಗೆ ಹೇಗೆ ಬಳಸಬೇಕೆಂದು ತಿಳಿಸಿಕೊಡುವ ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಕಲಿಯುತ್ತಿಲ್ಲ. ಓ ಹಾಗಾ? ಭೂಗೋಳಶಾಸ್ತ್ರವನ್ನು ಚೆನ್ನಾಗಿಯೇ ಕಲಿಯುತ್ತಿದ್ದಾರೆ ಎಂದು ತಿಳಿದಿದ್ದೆ. ಹೌದು ಹೌದು, ಅದನ್ನು ಚೆನ್ನಾಗಿಯೇ ಕಲಿಯುತ್ತಿದ್ದಾರೆ. ಬಹುಶಕ್ತಿ ಅದರಲ್ಲಿ ಎತ್ತಿದ ಕೈ. ಆದರೆ ಆದರೆ ಈ ಭೂಗೋಳ ಜ್ಞಾನವನ್ನು ರಾಜ್ಯದ ಸುರಕ್ಷತೆಗಾಗಿ ಹೇಗೆ ಬಳಸಬೇಕೆಂದು ತಿಳಿಸಿಕೊಡುವ ರಾಜ್ಯಶಾಸ್ತ್ರವನ್ನು ಸರಿಯಾಗಿ ಕಲಿಯುತ್ತಿಲ್ಲ. ಸಬ್ಜೆಕ್ಟ್ಸ್ ಅಲ್ಲಿ ಆದರೆ ಹೈ ಸ್ಕೂಲ್ ಫೇಲ್ ಅಂತ ಒಂದು ರಿಪೋರ್ಟ್ ಕಾರ್ಡ್ ಬಂದ್ರೆ ಇವನ್ ಪಾಪ ರಾಜ ಏನ್ ಮಾಡ್ತಾನೆ? ನಿಮ್ಮಪ್ಪ ಅಮ್ಮ ಏನ್ ಮಾಡ್ತಾರೋ ಅವನು ಅದನ್ನೇ ಮಾಡ್ತಾನೆ. ಫೋನ್ ಅ ಫ್ರೆಂಡ್. ಇಲ್ಲಿ ರಾಜ ಅವನ ಮಂತ್ರಿ ಸುಮತೆಯ ಅಡ್ವೈಸ್ನ ಕೇಳ್ದ. ರಾಜಪುತ್ರರು ಧೈರ್ಯವಂತರು, ಜಾಣರು ಮತ್ತು ಬುದ್ಧಿವಂತರು. ಮೇಲಾಗಿ ಅವರು ನಿಮ್ಮ ಮಕ್ಕಳು. ರಾಜ್ಯಭಾರಕ್ಕೆ ಬೇಕಾದ ವಿವೇಕವನ್ನು ಕ್ರಮೇಣ ಕಲಿಯುತ್ತಾರೆ. ನೀವು ಚಿಂತೆ ಮಾಡಬೇಡಿ. ಮಹಾಮಂತ್ರಿ, ಈ ಮೂವರ ಬಗ್ಗೆ ಅಲ್ಲ, ನನಗೆ ಈ ರಾಜನ ಜನತೆಯ ಬಗ್ಗೆ ಚಿಂತೆ ಶುರುವಾಗಿದೆ. ಒಳ್ಳೆ ರಾಜ್ಯವನ್ನು ನಡೆಸಲು ರಾಜತಂತ್ರ, ವ್ಯವಹಾರ ಜ್ಞಾನ ಮತ್ತು ನೀತಿಶಾಸ್ತ್ರದ ಅರಿವು ಅತಿ ಅಗತ್ಯ. ಅನಿರೀಕ್ಷಿತವಾಗಿ ನನಗೇನಾದರೂ ಆದರೆ ನನ್ನ ಪ್ರಜೆಗಳ ಗತಿ ಏನು? ಮಹಾರಾಜ, ರಾಜಕುಮಾರರಿಗೆ ಈ ವಿದ್ಯೆಯನ್ನು ಕಲಿಯುವ ಸಾಮರ್ಥ್ಯ ಇಲ್ಲ ಎಂದು ಗುರುಗಳು ಹೇಳಿದರೆ? ಸಾಮರ್ಥ್ಯ ಅಲ್ಲ, ಕುಮಾರರಿಗೆ ಆಸಕ್ತಿ ಇಲ್ಲ ಎಂದು ಹೇಳಿದರು. ಮಿತ್ರವೇಷೇನ ಶತ್ರುಹು. ಆಡಿಯೋ ಸೆಟ್ಟಿಂಗ್ಸ್ ಚೇಂಜ್ ಆಗೋಯ್ತಲ್ಲ. ಮಿತ್ರವೇಷೇನ ಶತ್ರುಹು. ತೆರೆಯಾಗಿ ಇರುವ ಶತ್ರುವಿಗಿಂತ ಹೆಚ್ಚು ಅಪಾಯಕಾರಿ. ಎಚ್ಚರ! ಕೌಟಿಲ್ಯನ ಅರ್ಥಶಾಸ್ತ್ರ ಪಾಠ ಮಾಡಿದರೆ ಗಮನ ಕಿಟಕಿನ ಆಚೆ ಹರಿಸುತ್ತಾರೆ. ಒಣ ಹುಲ್ಲನ್ನು ಬೆಂಕಿ ಹೇಗೆ ಸುಡುತ್ತದೋ ಹಾಗೆಯೇ ಲೋಭವು ವಿವೇಕವನ್ನು ನಾಶ ಮಾಡುತ್ತದೆ. ಎಚ್ಚರ! ವಿದುರ ನೀತಿ ಪಾಠ ಮಾಡಿದರೆ ಚಿತ್ರಪಟ ಬಿಡಿಸುತ್ತಾರೆ. ಧರ್ಮವು ಅತಿ ಸೂಕ್ಷ್ಮವಾಗಿದೆ. ಎಚ್ಚರ! ಧರ್ಮಶಾಸ್ತ್ರದ ಪಾಠ ಮಾಡಿದರೆ ತೂಕಡಿಸುತ್ತಾರೆ. ಆಸಕ್ತಿ ಇದ್ದರೆ ತಾನೇ ವಿಷಯವನ್ನು ಕಲಿಯುವುದು. ಈಗಿರುವ ಪರಿಸ್ಥಿತಿಯಲ್ಲಿ ಈ ಆಳವಾದ ವಿಷಯಗಳನ್ನು ಕಲಿಯಲು ರಾಜಪುತ್ರರಿಗೆ ಸುಮಾರು ವರ್ಷಗಳೇ ಬೇಕು. ಆದರೆ ನಮಗೆ ಅಷ್ಟು ಸಮಯವಿಲ್ಲ. ಇದಕ್ಕೆ ತಕ್ಕನಾದ ಪರಿಹಾರ ಕೊಡಲು ಒಬ್ಬರಿಂದ ಸಾಧ್ಯ. ಯಾರದು? ನಮ್ಮ ರಾಜ್ಯದವರ? ಹೌದು ಮಹಾಪ್ರಭು. ಅವರೇ ಮಹಾಪಂಡಿತರು, ಮೇಧಾವಿಗಳು ಆದ ಶ್ರೀಮಾನ್ ವಿಷ್ಣು ಶರ್ಮಾ. ಅವರು ಕುಡಿದು ಅರಗಿಸಿಕೊಂಡು ಬಿಟ್ಟಿದ್ದಾರೆ. ಆದರೆ
ಇಲ್ಲೂ ಆದರೆ ರಾಜಪುತ್ರರನ್ನಿಗೆ ಶಿಷ್ಯರನ್ನಾಗಿ ಸ್ವೀಕರಿಸುತ್ತಾರ ಅಂತ ಅವರನ್ನೇ ಕೇಳಬೇಕು. ನಿಮ್ಮ ಸ್ಪೆಷಲ್ ಟ್ಯೂಷನ್ಸ್ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಇವಾಗಿನ ವ್ಯವಸ್ಥೆ ಅನ್ಕೊಂಡ್ರ? ಖಂಡಿತ ಇಲ್ಲ. 1726 ವರ್ಷಗಳ ಹಿಂದೆನೂ ನಿಮ್ಮ ರಷ್ಯನ್ ಸ್ಕೂಲ್ ಆಫ್ ಮ್ಯಾಥ್, ಕುಮಾನ್ ಮತ್ತು ಎಆಬ್ಸ್ ಇದ್ವು. ಈ ಸ್ಪೆಷಲ್ ಟ್ಯೂಟರ್ ಯಾವ ಥರ ಅಡ್ಮಿಷನ್ ಟೆಸ್ಟ್ ಕೊಡ್ತಾರೋ, ಏನು ಥರ ಎಸೆ ಬರೆಯೋಕ್ಕೆ ಹೇಳ್ತಾರೋ, ಯಾವ ಥರ ಇಂಟರ್ವ್ಯೂ ಕ್ವೆಶನ್ಸ್ ಕೇಳ್ತಾರೋ ನೋಡೋಣ ಬನ್ನಿ. ಪೂಜ್ಯರೇ, ನಮ್ಮ ಮನವಿಗೆ ಕಿವಿ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮಹಾರಾಜ, ರಾಜಕುಮಾರರನ್ನು ಭೇಟಿಯಾಗಿ ಮಾತನಾಡುವವರೆಗೂ ನಾನು ಯಾವ ನಿರ್ಧಾರವನ್ನು ಮಾಡುವುದಿಲ್ಲ. ಹಾಗೇ ಆಗಲಿ. ಯಾರಲ್ಲಿ ರಾಜಕುಮಾರರನ್ನು ಬರ ಹೇಳಿ. ಕುಮಾರರೇ, ಶ್ರೀಯುತರು ವಿಷ್ಣು ಶರ್ಮಾ ಮಹಾಪಂಡಿತರು. ಇವರ ಪ್ರಶ್ನೆಗಳಿಗೆ ಉತ್ತರಿಸಿ. ನಮಸ್ಕಾರ ಪೂಜಾರೆ. ಶುಭವಾಗಲಿ. ನಿಮ್ಮ ಪರಿಚಯ? ನಮಸ್ಕಾರ ಪೂಜಾರೆ, ನಾನು ಬಹುಶಕ್ತಿ. ನಾನು ಉಗ್ರಶಕ್ತಿ. ನಾನು ಅನಂತ ಶಕ್ತಿ. ನಿಮ್ಮನ್ನು ಅರಮನೆಯ ಮೈದಾನದಲ್ಲಿ ಇಂದು ನೋಡಿದ್ದೆ. ಅಲ್ಲಿ ಒಬ್ಬ ಸೈನಿಕ ಮತ್ತು ಅವನ ನಾಯಕನ ನಡುವೆ ವಾದ ನಡೆಯುತ್ತಿತ್ತು. ಏಕೆ? ಹೌದ ಪೂಜಾರೆ, ಸೈನಿಕ ಬಂಡಿಯಲ್ಲಿ ಎಲ್ಲ ಸಾಮಾನನ್ನು ಅರಮನೆ ಆಚೆಗೆ ಸಾಗಿಸಲು ಅನೇಕ ಪ್ರವಾಸಗಳನ್ನು ಮಾಡಬೇಕಿತ್ತು. ಬೇಗ ಕೆಲಸ ಮುಗಿಸಲು ಬಂಡಿಗೆ ಹೆಚ್ಚು ಸಾಮಾನು ತುಂಬಿಸಿ ಕಮ್ಮಿ ಪ್ರವಾಸಗಳನ್ನು ಮಾಡು ಎಂದು ನಾಯಕ ಆದೇಶಿಸುತ್ತಿದ್ದ. ಆದರೆ ಬಂಡಿಗೆ ಕಮ್ಮಿ ಸಾಮಾನು ತುಂಬಿಸಿ ಹೆಚ್ಚು ಪ್ರವಾಸಗಳನ್ನು ಮಾಡಿದರೆ ಕೆಲಸ ಬೇಗ ಮುಗಿಯುತ್ತದೆ ಎಂದು ಸೈನಿಕ ಸಾಧಿಸುತ್ತಿದ್ದ. ಹೆಚ್ಚು ಸಾಮಾನು ಕಮ್ಮಿ ಪ್ರವಾಸ ಅಥವಾ ಕಮ್ಮಿ ಸಾಮಾನು ಹೆಚ್ಚು ಪ್ರವಾಸ, ನಿಮ್ಮ ಅಭಿಪ್ರಾಯದಲ್ಲಿ ಕೆಲಸ ಬೇಗ ಮುಗಿಸಲು ಯಾವುದನ್ನು ಸರಿ? ಪೂಜಾರೆ, ನಾಯಕ ಹೇಳಿದಲ್ಲಿ ತಪ್ಪಿಲ್ಲ, ಆದ್ರೆ ಸೈನಿಕ ಹೇಳಿದರೆ ಸರಿ. ಇವತ್ತು ಮಳೆ ಬಂದು ನೆಲ ಒದ್ದೆ ಆಗಿದೆ. ಭಾರ ಹೆಚ್ಚಾದರೆ ಬಂಡೆಯ ಚಕ್ರ ಕೆಸರಿನಲ್ಲಿ ಸಿಲುಕಿಕೊಳ್ಳಬಹುದು. ಆ ಚಕ್ರಗಳನ್ನು ಬಿಡಿಸಿಕೊಳ್ಳುವುದರಲ್ಲಿ ತುಂಬಾ ಸಮಯ ವ್ಯರ್ಥವಾಗುತ್ತದೆ. ಇಂದು ಅದಕ್ಕೆ ಇವತ್ತು ಕಮ್ಮಿ ಸಾಮಾನು ತುಂಬಿಸಿ ಹೆಚ್ಚು ಪ್ರವಾಸಗಳನ್ನು ಮಾಡಿದರೆ ಕೆಲಸ ಬೇಗ ಮುಗಿಯುತ್ತದೆ. ಬೇಷ್. ಪರಿಣಾಮವನ್ನು ಲೆಕ್ಕಿಸದೆ ಮಾಡಿದ ಕಾರ್ಯ ತನ್ನದೇ ಆಧಾರವನ್ನು ನಾಶ ಮಾಡುತ್ತದೆ. ಅರ್ಥಶಾಸ್ತ್ರ. ಮಹಾರಾಜ, ರಾಜಪುತ್ರರಿಗೆ ನೀತಿಶಾಸ್ತ್ರ ಹಾಗೂ ಪ್ರಪಂಚ ಜ್ಞಾನವನ್ನು ಹೇಳಿಕೊಡಲು ನಾನು ಸಿದ್ಧ. ಪೂಜರೆ, ಹಾಗೆ ಮಾಡಿದಲ್ಲಿ ನಾನು ನಿಮಗೆ 100 ಹಳ್ಳಿಗಳನ್ನು ಕೊಡುತ್ತೇನೆ. ಮಹಾರಾಜ, ನನಗೆ ಈ ವಯಸ್ಸಿನಲ್ಲಿ ಧನದ ಮೋಹವಿಲ್ಲ. ಇನ್ನು 6 ತಿಂಗಳಲ್ಲಿ ರಾಜಕುಮಾರರನ್ನು ಸಮರ್ಥರನ್ನಾಗಿ ಮಾಡದಿದ್ದರೆ ನನಗೆ ಸ್ವರ್ಗ ಸಿಗದಿರಲಿ.
ರಾಜಕುಮಾರರನ್ನು ನನ್ನೊಂದಿಗೆ ಕಳಿಸಿಕೊಡಿ. ಹೀಗೆ ರಾಜ ಅವರನ್ನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸ್ತಾ. ಯಾರು ಕೇಳಿದಿದ್ದರೂ ವಿಷ್ಣು ಶರ್ಮಾ ಅವರೇ 6 ತಿಂಗಳಲ್ಲಿ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಈ ಮಕ್ಕಳಿಗೆ ಏನ್ ಬೂಟ್ ಕ್ಯಾಂಪ್ ಗ್ರೈಂಡಿಂಗ್ ಕಾದಿದೆಯೋ ಏನೋ. ಬರೀ 6 ತಿಂಗಳಲ್ಲಿ ತಡೀತಾರೆ. ಬರೀ 6 ತಿಂಗಳಲ್ಲಿ ನೀತಿಶಾಸ್ತ್ರ ಹೇಳ್ಕೊಡುವ ಸಂಕಲ್ಪ ಮಾಡಿದ್ದಾರಲ್ಲ ಗುರುಗಳು. ನಮಗೇನು ಏನು ಕಾದಿದೆಯೋ? ಎಷ್ಟು ಓದಬೇಕೋ? ಎಷ್ಟು ಬರಿಬೇಕೋ? ಎಷ್ಟು ನಿದ್ದೆ ಬಿಡಬೇಕೋ? ಎಷ್ಟು ಊಟ ಬಿಡಬೇಕೋ? ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಭವಾಗಲಿ. ತಾಳೆಗರಿಗಳು ಕಾಣಿಸುತ್ತಿಲ್ಲ. ಪಾಠದ ತಾನಿಗರಿಗಳು ಕಾಣಿಸುತ್ತಿಲ್ಲ. ಆಶ್ರಮದಲ್ಲೇ ಬಿಟ್ಟು ಬಂದಿದ್ದಾರೆ ಏನೋ. ಅವರಿಗೆ ಪಾಠದ ಬಗ್ಗೆ ಕೇಳಲೋ ಬೇಡವೋ? ಪಾಠ ಇದ್ದಿದ್ದೆ. ಇವತ್ತು ಒಂದು ಕತೆ ಹೇಳಕ್ ಮನ್ಸಿದೆ, ಕೇಳುವಿರಾ? ಖಂಡಿತವಾಗಿ. ಈ ಕಥೆಯಲ್ಲಿ ಸಂಜೀವಿಕ ಅಂತ ಎತ್ತು ಮತ್ತು ಪಿಂಗಲಕ ಅಂತ ಸಿಂಹ ಇದ್ದಾರೆ. ನಾನು ಊರಲ್ಲಿ ಬೆಳೆದ ಎತ್ತು. ಒಮ್ಮೆ ಮದುವೆಗೆ ಹೋಗುವಾಗ ಈ ಕಾಡಿನ ಮಧ್ಯೆ ನನ್ನ ಕಾಲು ಮುರಿದು ಹೋಯಿತು. ಆಗ ನನ್ನ ಯಜಮಾನ ನನ್ನನ್ನು ಈ ಕಾಡಲ್ಲಿ ಬಿಟ್ಟು ಹೋದ. ಇಲ್ಲಿ ಇರುವ ಸಸ್ಯವನ್ನು ತಿಂದು ನನ್ನ ಕಾಲು ಸರಿ ಹೋಯಿತು. ನನಗೆ ಶಕ್ತಿಯು ಬಂತು. ನಾನು ಈ ಕಾಡಿನ ರಾಜ. ನನಗೆ ಇಲ್ಲಿ ಇರುವ ಎಲ್ಲ ಪ್ರಾಣಿಗಳು ಗೊತ್ತು. ಅವರೆಲ್ಲ ನನಗೆ ತುಂಬ ಗೌರವ ಕೊಡುತ್ತಾರೆ. ನನ್ನನ್ನು ಕಂಡರೆ ಭಯ ಪಡುತ್ತಾರೆ. ನಾನು ಇವತ್ತು ತುಂಬ ತಿಂಡಿ ಭಯ ಆಯಿತು. ತುಂಬ ಭಯ ಆಯಿತು. ನೋಡಿದ್ರಾ ಹೇಗೆ ನಮ್ಮ ಕಥೆಯ ಹೀರೋ ವಿಷ್ಣು ಶರ್ಮಾ ಲೇಟಾಗಿ ಎಂಟ್ರಿ ಕೊಟ್ಟು ಕೇವಲ 6 ತಿಂಗಳು ಗಿವ್ ಮೀ ಜಸ್ಟ್ 6 months ಅಂತ ಪಂಚ್ ಡೈಲಾಗ್ ಹೊಡೆದು ಹೇಗೆ ಮಿಂಚ್ತಿದೆ ನೋಡಿ. ಇದು ಒಂದು ಝಲಕ್
ಟ್ರೇಲರ್ ಅಷ್ಟೇ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಉಗ್ರಶಕ್ತಿ, ಬಹುಶಕ್ತಿ, ಅನಂತ ಶಕ್ತಿ ಪ್ರೋಗ್ರೆಸ್ ತೋರಿಸ್ತಾರಾ? ಸಂಜೀವಕ ಮತ್ತೆ ಪಿಂಗಲಕ ಮೀಟ್ ಮಾಡ್ತಾರ, ಫ್ರೆಂಡ್ಸ್ ಆಗ್ತಾರ. ವಿಷ್ಣು ಶರ್ಮಾ ಸಿಕ್ಸ್ ಮಂತ್ಸ್ ಚಾಲೆಂಜ್ ಗೆಲ್ತಾರ. ಯುಗಾದಿ ಇವೆಂಟ್ ಬನ್ನಿ, ಏನಾಗುತ್ತೆ ನೋಡಿ. ಪಂಚತಂತ್ರ ವಿಷ್ಣು ಶರ್ಮಾ ಬರೆದ ಪಂಚತಂತ್ರ ಪಂಚತಂತ್ರ ವಿಷ್ಣು ಶರ್ಮಾ ಬರೆದ ಪಂಚತಂತ್ರ ಪಂಚತಂತ್ರ ಪಂಚತಂತ್ರ. ಅನೀತ್, ಸಿದ್ಧಾಂತ್,